ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಮಳೆಕಾಲ ಇರೋದ್ರಿಂದ ಅತಿಯಾಗಿ ಮಳೆ ಬೀಳ್ತೈತೆ. ಅತಿಯಾಗಿ ಮಳೆ ಬೀಳೋದ್ರಿಂದ ಕೆಲವೊಂದು ಜಾಗಗಳಲ್ಲಿ ನೀರು ಸ್ಟಾಕಾಗಿ ನಿಂತ್ಕೊಂಡು ಬಿಡ್ತೈತೆ. ಅಂದರೆ ಹಳ್ಳಗಳಲ್ಲಿ, ಚರಂಡಿಗಳಲ್ಲಿ, ತೊಟ್ಟಿಗಳಲ್ಲಿ, ಇತರೆ ಜಾಗಗಳಲ್ಲಿ ನೀರು ಸ್ಟಾಕಾಗಿ ನಿಂತ್ಕೊಂಡು ಬಿಡ್ತೈತೆ. ನೀರು ತುಂಬ ದಿನ ಗಂಟ ಒಂದೇ ಕಡೆ ನಿಂತ್ಕೊಂಡ್ಬಿಟ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಉಂಟಾಗಿ ಸೊಳ್ಳೆಗಳು ಉಂಟಾಗ್ತವೆ. ಸೊಳ್ಳೆಗಳಿಂದ ನಮಗೆ ಮತ್ತು ಪ್ರಾಣಿಗಳಿಗೂ ಕೂಡ ಕಾಯಿಲೆಗಳು ಬರೋದನ್ನ ಸ್ಟಾರ್ಟ್ ಆಗ್ತವೆ. ಅದಕ್ಕೋಸ್ಕರ ಇವತ್ತು ನಾನು ಈ ಸೊಳ್ಳೆಗಳನ್ನ ಮತ್ತು ನೊಣಗಳನ್ನ ಹೇಗೆ ತಡೆ ಕಟ್ಟುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮುಖಾಂತರ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಕೊಳ್ಳಿ, ಈ ಹಸುಗೆ ನೊಣಗಳು ಮತ್ತು ಸೊಳ್ಳೆಗಳು ಮೇಯಕ್ಕೇ ಕೊಡ್ತಾಯಿಲ್ಲ. ಎಷ್ಟು ಡಿಸ್ಟರ್ಬ್ ಮಾಡ್ತೈತೆ ನೋಡ್ಕೊಳ್ಳಿ. ಅದು ಕಾಲಿಂದ ಒದಿತೈತೆ, ಮತ್ತು ಬಾಯಿದಿಂದ ಎಲ್ಲ ಕ್ಲೀನ್ ಮಾಡ್ಕೋತೈತೆ, ಮತ್ತು ಬಾಲದಿಂದನೂ ಕೂಡ ಹಟಾಡ್ಸ್ಕೊತೈತೆ. ಆ ಥರ ಮಾಡಿದ್ರೂ ಕೂಡ ಆ ಸೊಳ್ಳೆಗಳು ಪಾಪ ನೋಡ್ಕೊಳ್ಳಿ ಹಸುಗೆ ಆಹಾರನೇ ತಿನ್ನೋಕ್ಕೆ ಕೊಡ್ತಾಯಿಲ್ಲ. ಚುಚ್ಚಿ ಅದ್ರದ್ದು ರಕ್ತ ಎಲ್ಲ ಹಿಂಡ್ಕೋತೈತೆ. ಈ ಸೊಳ್ಳೆಗಳು ರಕ್ತ ಹಿಂಡೋದ್ರಿಂದ ಹಾಲೂ ಕೂಡ ಕಮ್ಮಿ ಆಗುತ್ತೆ, ಕಾಯಿಲೆಗಳೂ ಕೂಡ ಬರ್ತವೆ. ಈ ನೊಣಗಳನ್ನೂ ಅಷ್ಟೇ, ಹಸುಗಳದ್ದು ರಕ್ತನೇ ಹಿಂಡ್ಕೋತವೆ. ಇದರಲ್ಲಿ ಹಸುನೂ ಕೂಡ ವೀಕ್ ಆಗುತ್ತೆ, ಮತ್ತು ಹಾಲಿನ ಇಳುವರಿಕೆನೂ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಎಷ್ಟು ನೊಣಗಳಿವೆ ನೋಡ್ಕೊಳ್ಳಿ ನೀವೇ. ಹಸು ಮೇಲೆ ಎಷ್ಟು ನೊಣಗಳೈತೆ, ತುಂಬಾ ನೊಣಗಳೈತೆ. ಈಗ ಮಳೆಕಾಲ ಅಲ್ವಾ, ಆದಷ್ಟು ನೊಣಗಳು ಮತ್ತು ಸೊಳ್ಳೆಗಳು ಆದಷ್ಟು ಕಾಣಿಸ್ಕೊತವೆ. ಈಗ ನೋಡ್ಕೊಳ್ಳಿ ಎಷ್ಟು ಪರದಾಡ್ತೈತೆ ಅಂತ. ಅದು ಆಹಾರ ತಿನ್ನೋಕ್ಕೇ ಕೊಡ್ತಾ ಇಲ್ಲ. ಬಾಯಿದಿಂದನೂ ಆಟಾಡಿಸ್ತೈತೆ ಆ ನೊಣಗಳಿಗೆ, ಮತ್ತು ಬಾಲದಿಂದನೂ ಕೂಡ ಆಡಿಸ್ತೈತೆ. ಆದ್ರೂ ಕೂಡ ಆ ನೊಣಗಳು ತಿನ್ನೋಕ್ಕೆ ಚಾನ್ಸೇ ಕೊಡ್ತಾ ಇಲ್ಲ ಹಸುಗೆ. ನೋಡ್ಕೊಳ್ಳಿ ಎಷ್ಟು ನೊಣಗಳೈತೆ. ಇದೇನಕ್ಕೆ ನೊಣಗಳು ಬರ್ತಾ ಇದ್ದಾವೆ ಮತ್ತು ಈ ಸೊಳ್ಳೆಗಳು ಬರ್ತಾ ಇದ್ದಾವೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ನೊಣಗಳಿಗೆ ಏನು ಔಷಧಿ, ಮತ್ತು ಈ ಸೊಳ್ಳೆಗಳಿಗೆ ಏನು ಔಷಧಿ, ಉಣ್ಣೆಗಳಿಗೆ ಏನು ಔಷಧಿ, ಎಲ್ಲನೂ ಕೂಡ ನಿಮಗೆ ಔಷಧಿನ ನಾನು ತೋರಿಸ್ಕೊಡ್ತೀನಿ. ಆದಷ್ಟು ಬೇಗ ಈ ನೊಣಗಳನ್ನ, ಈ ಸೊಳ್ಳೆಗಳನ್ನ ಆದಷ್ಟು ಬೇಗನೆ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದರೆ ಹಸುಗಳು ಆದಷ್ಟು ವೀಕ್ ಆಗಿಬಿಡ್ತವೆ. ಹಸು ಅಂತೂ ಮೇಯ್ನ್ ಇಲ್ಲ ಅಂದರೆ ಹಾಲೂ ಕೊಡಲ್ಲ. ಈಗ ಎಲ್ಲಿ ನೋಡ್ಕೊಳ್ಳಿ, ಮೇಯಕ್ಕೆ ಕೊಡ್ತಾಯಿಲ್ಲ. ಅದು ಬಾಯಿ ಹಾಕ್ತೈತೆ, ಅಷ್ಟರಲ್ಲಿ ಈ ನೊಣಗಳು ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ. ಇದರಿಂದ ಅದು ಮೇವು ತಿಂತ ಇಲ್ಲ. ಮತ್ತು ಕಾಯಿಲೆಗಳಂತೂ ಪಕ್ಕ ಬರಲೇ ಬರ್ತವೆ. ಸೊಳ್ಳೆಗಳಿಂದ ಅಂತೂ 100% ಕಾಯಿಲೆಗಳು ಬರಲೇ ಬರ್ತವೆ. ಅದಕ್ಕೋಸ್ಕರ ಈ ಸೊಳ್ಳೆಗಳನ್ನ, ನೊಣಗಳಿಂದ ಆದಷ್ಟು ಹಸುಗಳನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಆಲ್ಮೋಸ್ಟು ಹಳ್ಳಿ ಕಡೆ ಅಂತೂ ತೋಟಗಳಿರ್ತವೆ, ಅಡಿಕೆ ಗಿಡಗಳಿರ್ತವೆ, ಶುಂಠಿ ಹಾಕಿರ್ತಾರೆ, ತೆಂಗಿನಕಾಯಿ ಗಿಡಗಳಿರ್ತವೆ, ಜೋಳ ಹಾಕಿರ್ತಾರೆ. ಅದರಿಂದ ಆದಷ್ಟು ಸೊಳ್ಳೆಗಳದ್ದು ಕಾಟ ಇರ್ತವೆ. ಇದರಿಂದ ಎಲ್ಲದರಿಂದ ನಾವು ಹಸುಗಳನ್ನ ಕಾಪಾಡಬೇಕು. ನಾವು ಹಸುಗಳಿಗೆ ನೊಣಗಳು ಕೂರ್ದಂಗೆ, ಸೊಳ್ಳೆಗಳನ್ನ ಕೂರ್ದಂಗೆ ನಾವು ನೋಡ್ಕೋಬೇಕಂದ್ರೆ ಅದ್ರ ಹಿಂದ್ಗಡೆನೇ ನಾವು ಬ್ಯಾಟ್ ಇಟ್ಕೊಂಡು ಸೊಳ್ಳೆಗಳನ್ನ ಹೊಡೆಯೋದು, ನೊಣಗಳನ್ನ ಹೊಡೆಯೋದು, ಮತ್ತು ಜಮೀನುಗಳಲ್ಲಿ ಕ್ಯಾಂಡಲ್ನ ಹಚ್ಚಿ ಅಂತ ನಾನು ಹೇಳ್ತಾ ಇಲ್ಲ. ಬನ್ನಿ ನನ್ನ ಹಸುಗಳದ್ದು ನಾನು ತೋರಿಸ್ತೀನಿ, ಎಷ್ಟು ನೊಣಗಳಿಗೆ ಕೂತಿವೆ, ಎಷ್ಟು ಸೊಳ್ಳೆಗಳು ಕೂತಿವೆ ಅಂತ ನನ್ನ ಹಸುಗಳದ್ದು ನಾನು ತೋರಿಸ್ತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ನನ್ನ ಹಸುಗಳಿಗಂತೂ ನಾನು ನೊಣಗಳು ಬರಬಾರ್ದು, ಸೊಳ್ಳೆಗಳು ಬರಬಾರ್ದು ಅಂತ ಈ ಥರ ಗ್ರೀನ್ ಮೆಶ್ನ ಕಟ್ಕೊಂಡಿದ್ದೀನಿ. ಗ್ರೀನ್ ಮೆಶ್ ಇದು ನಾನು ಡಬಲ್ ಕೋಟಿಂಗ್ ಕಟ್ಟಿರೋದು, ಸಿಂಗಲ್ ಕೋಟಿಂಗ್ ಅಲ್ಲ, ಡಬಲ್ ಕೋಟಿಂಗ್ ಕಟ್ಕೊಂಡಿದ್ದೀನಿ. ರೌಂಡಾಗಿ ಕಟ್ಕೊಂಡಿದ್ದೀನಿ. ಬೇಸಿಗೆ ಕಾಲದಲ್ಲಿ ತೆಗ್ಬಿಡ್ತೀನಿ, ಚಳಿಗಾಲದಲ್ಲಿ ಈ ಥರ ಕಟ್ಕೋತೀನಿ. ಈಗ ಸೊಳ್ಳೆಗಳು ಬರೋಕ್ಕೆ ಮತ್ತು ನೊಣಗಳು ಬರೋಕ್ಕೆ ಆಲ್ಮೋಸ್ಟ್ ಜಾಗ ಬೇಕಾಗಿಲ್ಲ, ಅದಕ್ಕೆ ಬಂದ್ಬಿಡ್ತವೆ. ಆದ್ರೂ ಕೂಡ ಇದೊಂಥರ ಸೇಫ್ಟಿ. ಕಟ್ಕೊಂಡ್ರೆ ಒಂದು ಸ್ವಲ್ಪ ನೊಣಗಳು, ಸೊಳ್ಳೆಗಳು ಒಂದು ಸ್ವಲ್ಪ ಕಮ್ಮಿ ಆಗ್ತವೆ. ಈಗ ನೋಡ್ಕೊಳ್ಳಿ ನನ್ನ ಹಸುಗಳ ಮೇಲೆ, ಆ ಹಸುಗಳ ಮೇಲೆ ಎಷ್ಟು ನೊಣಗಳಿದ್ದೋ, ಎಷ್ಟು ಸೊಳ್ಳೆಗಳಿದ್ದೋ, ನನ್ನ ಹಸುಗಳ ಮೇಲೆ ನೋಡ್ಕೊಳ್ಳಿ ಎಷ್ಟು ನೊಣಗಳೈತೆ, ಎಷ್ಟು ಸೊಳ್ಳೆಗಳೈತೆ. ನೀವೇ ನೋಡ್ಕೊಳ್ಳಿ. ಸೊಳ್ಳೆ ಕೂತ್ರೂ ಕೂಡ ಎದ್ದೇಳ್ಬಿಡ್ತೈತೆ, ಅದ್ರ ಮೇಲೇ ಕೂತ್ಕೊಂಡಿಲ್ಲ. ಈ ಹಸು ಮೇಲೂ ನೋಡ್ಕೊಳ್ಳಿ ಎಷ್ಟು ನೊಣಗಳಿವೆ, ಎಷ್ಟು ಸೊಳ್ಳೆಗಳೈತೆ ಅಂತ. ಆ ಹಸುಗಳಿಗೂ ನನ್ನ ಹಸುಗಳಿಗೆ ಕಂಪೇರ್ ಮಾಡಿ ನೀವೇ ನೋಡಿ. ಒಂದು ಸೊಳ್ಳೆ, ಒಂದು ನೊಣ ಅಂದರೆ 1-2 ನೊಣಗಳು, 2 ಸೊಳ್ಳೆಗಳು ಕಾಣಿಸ್ತೈತೆ ನಿಮಗೆ. ನೋಡ್ಕೊಳ್ಳಿ ಆಲ್ಮೋಸ್ಟು ಆ ಹಸುಗಳ ಮೇಲೆ ಇರೋ ನೊಣಗಳು ನನ್ನ ಹಸುಗಳ ಮೇಲೆ ಇಲ್ಲ. ಸೊಳ್ಳೆಗಳನ್ನೂ ಕೂಡ ಆ ಹಸು ಮೇಲೆ ಇರೋಷ್ಟು ನನ್ನ ಹಸುಗಳ ಮೇಲೆ ಸೊಳ್ಳೆ ಇಲ್ಲ. ನೋಡ್ಕೊಳ್ಳಿ ಈ ಹಸು ಮೇಲೂ ನೋಡ್ಕೊಳ್ಳಿ, ನೊಣಗಳಂತೂ ಒಂದೂ ಕಾಣಿಸ್ತಾ ಇಲ್ಲ, ಸೊಳ್ಳೆಗಳಂತೂ ಒಂದೂ ಕಾಣಿಸ್ತಾ ಇಲ್ಲ ಈ ಹಸು ಮೇಲೇನೂ. ಈ ಹಸು ಅಂತೂ ವೈಟ್ಗೆ ಐತೆ. ನೊಣಗಳು ಕೂತಿದ್ರೆ ಅಂತೂ ಎದ್ದು ಕಾಣಿಸುತ್ತೆ. ನೋಡ್ಕೊಳ್ಳಿ, ಒಂದು ನೊಣ ಕೂತೈತೆ ನನ್ನ ಹಸು ಮೇಲೆ, ಒಂದು ಸೊಳ್ಳೆ ಆದರೂ ಕೂತೈತೆ ನನ್ನ ಹಸು ಮೇಲೆ. ನೋಡ್ಕೊಳ್ಳಿ, ಒಂದು ಸೊಳ್ಳೆನೂ ಇಲ್ಲ, ಒಂದು ನೊಣನೂ ಇಲ್ಲ. ಡೋರ್ನೂ ಆದಷ್ಟು ಓಪನೇ ಐತೆ. ನನ್ನ ಶೆಡ್ ಹತ್ರನೇ ಶುಂಠಿ ಹಾಕಿದರೆ, ಮತ್ತು ತೆಂಗಿನಕಾಯಿ ತೋಟ ಐತೆ, ಮತ್ತು ಈ ಸೈಡೆಲ್ಲ ನಂದು ಜೋಳದ ಕಡ್ಡಿ ನಾನು ಬೆಳೆಸಿರೋದು. ಆಲ್ಮೋಸ್ಟು ನಂದು ಜಮೀನು ಮಧ್ಯ ನಂದು ಶೆಡ್ ಇರೋದು. ಸೊಳ್ಳೆಗಳು ಎಷ್ಟಿರಬೇಕು, ನೊಣಗಳು ಎಷ್ಟಿರಬೇಕು. ಆಲ್ಮೋಸ್ಟ್ ನಾನು ಹಸುನೂ ಕೂಡ ತೊಳೆದಿಲ್ಲ, ಹಸುಗಳನ್ನೂ ಕೂಡ ತೊಳೆದಿಲ್ಲ. ಚಳಿ ಟೈಮಲ್ಲಂತ ಹಸುಗಳನ್ನ ನಾನು ತೊಳೆದಿಲ್ಲ. ಆದ್ರೂ ಕೂಡ ನನ್ನ ಹಸು ಫಾರ್ಮಲ್ಲಿ ನೊಣಗಳನ್ನೂ ಕಮ್ಮಿನೇ ಕಾಣಿಸ್ತೈತೆ, ಸೊಳ್ಳೆಗಳನ್ನೂ ಕಮ್ಮಿನೇ ಕಾಣಿಸ್ತಾ ಇದ್ದಾವೆ. ಆದಷ್ಟು ಕಮ್ಮಿ ಕಾಣಿಸ್ತೈತೆ. ಅಂದರೆ ತುಂಬಾ ರೇರು, ನೊಣಗಳು ಸೊಳ್ಳೆಗಳು ತುಂಬಾ ರೇರು. ನೋಡ್ಕೊಳ್ಳಿ, ಫ್ಯಾನ್ನು ಕೂಡ ನಾನು ಆನ್ ಮಾಡಿಲ್ಲ. ನೀವು ಫ್ಯಾನ್ ಆನ್ ಮಾಡಿದ್ದೀರಾ ಅಂತ ಹೇಳೋಕ್ಕೆ ಫ್ಯಾನ್ನು ಕೂಡ ನಾನು ಆನ್ ಮಾಡಿಲ್ಲ. ಆದ್ರೂ ಕೂಡ ನೋಡ್ಕೊಳ್ಳಿ, ಸೊಳ್ಳೆಗಳು, ನೊಣಗಳು ಆಲ್ಮೋಸ್ಟ್ ತುಂಬಾ ಕಮ್ಮಿ ಐತೆ ನನ್ನ ಫಾರ್ಮಲ್ಲಿ.
ಈಗ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹಸುಗಳಿಗೆ ಮತ್ತು ಈ ಹಸುಗಳಿಗೆ ವ್ಯತ್ಯಾಸ ನೀವೇ ನೋಡಿದ್ದೀರಾ. ನನ್ನ ಹಸುಗಳ ಮೇಲೆ ಒಂದು ಸೊಳ್ಳೆನೂ ಇಲ್ಲ, ಒಂದು ನೊಣನೂ ಇಲ್ಲ. ಅಷ್ಟು ನಾನು ಔಷಧಿನ ಯೂಸ್ ಮಾಡಿ ಅದನ್ನು ಒಂದು ಸೊಳ್ಳೆ ಒಂದು ನೊಣದಿಂದನೂ ಕೂಡ ಕಾಪಾಡಿದ್ದೀನಿ. ಈ ಹಸುಗಳಿಗೆ ನೀವು ನೋಡಿದ್ದೀರಾ ಎಷ್ಟು ನೊಣಗಳೈತೆ, ಎಷ್ಟು ಸೊಳ್ಳೆಗಳಿವೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ನನ್ನ ಹಸುಗಳಿಗೆ ಮತ್ತು ಈ ಹಸುಗಳಿಗೆ ಎಷ್ಟು ವ್ಯತ್ಯಾಸ ಅನ್ನೋದನ್ನ ನಿಮಗೆ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ಅಂಥದ್ದು ನಾನು ಏನಪ್ಪ ನನ್ನ ಹಸುಗಳಿಗೆ ನಾನು ಔಷಧಿನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸೊಳ್ಳೆ ಇಲ್ಲ, ಒಂದು ನೊಣ ಇಲ್ಲ. ಪಕ್ಕದಲ್ಲೇ ನನ್ನ ಶೆಡ್ ಪಕ್ಕದಲ್ಲೇ ತಿಪ್ಪೆ ಗುಂಡಿ ಐತೆ, ಮತ್ತು ಆಲ್ರೌಂಡ್ ತೋಟಗಳೈತೆ, ಶುಂಠಿ ತೋಟ ಐತೆ. ಎಲ್ಲನೂ ಕೂಡ ಇದ್ರೂ ಕೂಡ ನನ್ನ ಹಸುಗಳ ಮೇಲೆ ಒಂದು ನೊಣನೂ ಇಲ್ಲ, ಒಂದು ಸೊಳ್ಳೆನೂ ಇಲ್ಲ. ಈ ಹಸುಗಳ ಮೇಲೆ ನೋಡಿದ್ರೆ ಇಷ್ಟೊಂದು ನೊಣಗಳೈತೆ, ಇಷ್ಟೊಂದು ಸೊಳ್ಳೆಗಳೈತೆ. ನೀವೇ ನೋಡ್ತಿದ್ದೀರಾ, ನೋಡ್ಕೊಳ್ಳಿ. ಮೇಯಕ್ಕೂ ಕೂಡ ಕೊಡ್ತಾ ಇಲ್ಲ, ಅಷ್ಟು ನೊಣಗಳೈತೆ ಈ ಹಸುಗಳ ಮೇಲೆ. ಎರಡನ್ನೂ ಕೂಡ ನಿಮಗೆ ವ್ಯತ್ಯಾಸನ ನಾನು ತಿಳಿಸಿದ್ದೀನಿ. ಈಗ ನಿಮಗೆ ಆ ಔಷಧಿನ ರಿಸಲ್ಟ್ ಸಮೇತನೇ ತೋರಿಸ್ತೀನಿ. ನಿಮ್ಮ ಮುಂದೆನೇ ಹೇಗೆ ಯೂಸ್ ಮಾಡಬೇಕು ಮತ್ತು ಆ ಔಷಧಿನ ಹೊಡೆದಾದ್ಮೇಲೆ ನೊಣಗಳು ಕೂತಾವ ಇಲ್ಲ ಅನ್ನೋದನ್ನ ನಿಮ್ಮ ಮುಂದೆನೇ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಔಷಧಿನೇ ನಾನು ಯೂಸ್ ಮಾಡೋದು. ಇದು ಬುಟೆಕ್ಸ್ ಅಂತ. ಇದು 50 ml ಬರುತ್ತೆ. ಇದು ಪ್ರೈಸ್ ಬಂದು 130 ರೂಪಾಯಿ. 50 ml ಬರುತ್ತೆ. ಇದು ನೀವು ನಾಯಿಗಳು, ಬೆಕ್ಕುಗಳು ಮತ್ತು ಹಸುಗಳು ಮತ್ತು ಮೇಕೆಗಳು, ಕುರಿಗಳು ಎಲ್ಲ ಪ್ರಾಣಿಗಳಿಗೂ ನೀವು ಯೂಸ್ ಮಾಡ್ಬೋದು. ಈ ಔಷಧಿ ಉಣ್ಣೆಗಳು ಮತ್ತು ಸೊಳ್ಳೆಗಳು ಮತ್ತು ನೊಣಗಳಿಗೆ ಎಫೆಕ್ಟ್ ಆಗುತ್ತೆ. ಈ ಔಷಧಿ ತುಂಬ ಚೆನ್ನಾಗೈತಿ. ಇದು ನಾನು 2 ಮಂತ್ಸಿಂದ ಯೂಸ್ ಮಾಡಿದ್ದೀನಿ. ನನ್ನ ಹಸುಗಳ ಮೇಲೆ ನೊಣ ಆಗಲಿ ಸೊಳ್ಳೆಗಳಾಗಲಿ ಕೂತ್ಕೊಳ್ಳಲ್ಲ. ಮತ್ತು ಈ ಔಷಧಿ 3 ದಿನ ಗಂಟ ಪವರ್ ಇರುತ್ತೆ. ಒಂದು ಸತಿ ನೀವು ಯೂಸ್ ಮಾಡಿದ್ರೆ 3 ದಿನ ಗಂಟ ಇದ್ರದ್ದು ಪವರ್ ಇರುತ್ತೆ. 3 ದಿನ ಆದಮೇಲೆ ನೀವು ತಿರ್ಗಾ ಯೂಸ್ ಮಾಡಬೇಕು. ಇದು ಈಗ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಅರ್ಧ ಲೀಟ್ರದ್ದು ವಾಟರ್ ಕ್ಯಾನ್ ತೊಗೊಳ್ಳಿ, ತಪ್ಪು 1 ಲೀಟ್ರದ್ದು ಕ್ಯಾನ್ ತೊಗೊಳ್ಳಿ. ನಾನು 750 ml ತೊಗೊಂಡಿದ್ದೀನಿ. ಅಂದರೆ ನನಗೊಂದು ಸ್ವಲ್ಪ ಈಸಿಯಾಗಿರುತ್ತೆ ಸ್ಪ್ರೇ ಮಾಡೋಕ್ಕಂತ ನಾನು 750 ml ಕ್ಯಾನ್ ತೊಗೊಂಡಿರೋದು. ಮತ್ತು ನಾನು ಸ್ಪ್ರೇನ ತೊಗೊಂಡಿಲ್ಲ, ಜಸ್ಟ್ ಒಂದು 7 ಬಾಟಲ್ನ ಹೋಲ್ಸ್ಗಳನ್ನ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಪ್ರೇದಲ್ಲಿ ಕಸ ಕಡ್ಡಿ ನುಗ್ಬಿಟ್ರೆ ಆ ಸ್ಪ್ರೇ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಈಸಿ ಆಗೈತೆ ಮತ್ತು ಸ್ಪ್ರೇನು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಈ ಬಾಟ್ಲಿಗೆ ರಂಧ್ರಗಳು ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ 750 ml ಐತೆ. 750 mlಗೆ ಎಷ್ಟು ಈ ಬುಟೆಕ್ಸ್ ಲಿಕ್ವಿಡ್ನ ಹಾಕಬೇಕು ಅನ್ನೋದನ್ನ ತಿಳಿಸ್ತೀನಿ. 750 ml ನೀರೈತೆ ಇದರಲ್ಲಿ. 750 mlಗೆ ಈ ಔಷಧಿ ನೀವು 10 ml ಆಗಬೇಕು. ಪ್ಯಾಕೇಜ್ ಇರುತ್ತೆ, ಎಲ್ಲ ಕವರ್ ಇರುತ್ತೆ ಇದ್ರ ಮೇಲೆ. ನಾನು ಕವರ್ನ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇದ್ರ ಒಳಗಡೆ ಈ ಥರ ಮುಚ್ಚಳ ಇರುತ್ತೆ. ಮುಚ್ಚಳ ತೆಗ್ಬಿಟ್ಟು ಈ ಔಷಧಿನ ನೋಡೋಕ್ಕೆ ಒಂಥರ ಅರ್ಶಿನ ಕಲರ್ ಇರುತ್ತೆ. ಒಳಗಡೆ ನೋಡಿದಾಗ ಓಪನ್ ಮಾಡಿದ್ರೆ ರೆಡ್ ಇರುತ್ತೆ ಈ ಔಷಧಿ. ಈಗ ನೋಡ್ಕೊಳ್ಳಿ, ನಾನು 10 ml ತಗೋತೀನಿ. ನೋಡ್ಕೊಳ್ಳಿ 10 ml ಐತೆ. ಇದ್ರ ಮೇಲೇ ಮೆನ್ಷನ್ಸ್ ಐತೆ. 20 ml, 10 ml, 15 ml ಅಂತ ಈ ಥರ ಮುಚ್ಚಳದ ಮೇಲೆ ಮೆನ್ಷನ್ ಐತೆ. ನೀವು 750 mlಗೆ ನಾನು 10 ml ತಗೋತಾ ಇದ್ದೀನಿ. ನೀವು ಅರ್ಧ ಲೀಟ್ರಿಗೆ ಒಂದು 7 ml ತಗೊಳ್ಳಿ, 1 ಲೀಟ್ರಿಗೆ ಒಂದು 15 ml ತಗೊಳ್ಳಿ, 1.5 ಲೀಟ್ರಿಗೆ 20 ml ತಗೊಳ್ಳಿ. ಆಲ್ಮೋಸ್ಟ್ ಇದ್ರ ಮೇಲೇ ಮೆನ್ಷನ್ ಐತೆ ಎಷ್ಟೆಷ್ಟು ml ಯೂಸ್ ಮಾಡಬೇಕು ಅಂತ ಎಲ್ಲನೂ ಕೂಡ ಇದ್ರ ಮೇಲೇ ಮೆನ್ಷನ್ ಐತೆ. ನೀವು ನೋಡ್ಕೊಂಡು ಯೂಸ್ ಮಾಡಿ. ಮತ್ತು ಈ ಔಷಧಿನ ತಗೊಳ್ಳೋಕ್ಕಿಂತ ಮುಂಚೆ ಡೇಟ್ ನೋಡ್ಕೊಂಡು ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾನು 10 ml ತಗೊಂಡಿದ್ದೀನಿ. ಔಷಧಿನ ಬುಟೆಕ್ ಔಷಧಿನ 10 ml ತಗೊಂಡಿದ್ದೀನಿ. 750 ml ನೀರೈತೆ. ಈಗ ಇದರಲ್ಲಿ ನಾನು ಹಾಕೋತೀನಿ. ನೋಡ್ಕೊಳ್ಳಿ, 750 mlಗೆ 10 ml ಬುಟೆಕ್ಸ್ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದಾಗ ಬುಟೆಕ್ಸ್ ಔಷಧಿನ ಹಾಕಿದಾಗ ನೀರೆಲ್ಲ ವೈಟ್ ಲಿಕ್ವಿಡ್ ಆಗ್ತೈತೆ. ಆಗ ನೀವು ಮುಚ್ಚಳ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡ್ಕೊಂಡ್ಬಿಡಿ. ಔಷಧಿನ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಒಂದು ಸ್ವಲ್ಪ ಈ ಥರ ಶೇಕ್ ಮಾಡ್ಕೊಳ್ಳಿ. ಹಿಂಗೆ ಶೇಕ್ ಮಾಡಿಬಿಡಿ. ಹಿಂಗೆ ಶೇಕ್ ಮಾಡಿದ್ರೆ ಮೇಲ್ಗಡೆ ಹೋಲ್ಸ್ಗಳೈತಲ್ಲ ಅದರಿಂದ ಆಚೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಶೇಕ್ ಮಾಡಿದಾಗ ಔಷಧಿ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗೈತೆ. ಈಗ ಬನ್ನಿ, ನಿಮಗೆ ಪ್ರೂಫ್ ಸಮೇತನೇ ನಾನು ತೋರಿಸ್ತೀನಿ. ಇದ್ರ ಮೇಲೆ ಹಸು ಮೇಲೆ ಎಷ್ಟು ನೊಣಗಳೈತೆ ನೀವೇ ನೋಡಿದ್ದೀರಾ. ಬನ್ನಿ, ಈ ಥರ ಮೈ ಮೇಲೆ ಎಲ್ಲ ಸ್ಪ್ರೇ ಮಾಡಿ. ಎಲ್ಲಿ ನೊಣಗಳು ಸೊಳ್ಳೆಗಳು ಜಾಸ್ತಿ ಐತೆ ಅದ್ರ ಮೇಲೆ ಎಲ್ಲ ಕಾಲ ಮೇಲೆ, ಬೆನ್ನ ಮೇಲೆ ಮತ್ತು ಬಾಲದ ಮೇಲೆ ಕತ್ತಕ್ಕೆ ಹಾಕಿ ಬಾಯಿಗೆಲ್ಲ ಹಾಕಕ್ಕೆ ಹೋಗ್ಬೇಡಿ, ತಲೆಗೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಈ ಥರ ಮೈಗೆಲ್ಲ ಕ್ಲೀನಾಗಿ ಆರಿಸಿ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಹಸುಗೆ ತಲೆಗೆ ಮಾತ್ರ ಹಾಕಿಲ್ಲ, ಬಾಡಿಗೆಲ್ಲ ನಾನು ಹಾಕಿದ್ದೀನಿ. ಬಾಡಿಗೆಲ್ಲ ಹಾಕಿದ್ದೀನಿ, ಈ ತಲೆಗೆ ಮಾತ್ರ ಹಾಕಿಲ್ಲ. ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು 5 ಮಿನಿಟ್ಸ್ ಈ ಥರ ಹಸುನ ಹಿಡ್ಕೊಂಡ್ಬಿಡಿ, ಇಲ್ಲ ಮುಖಕ್ಕೆ ಏನಾದರೂ ಹಾಕ್ಬಿಡಿ ಅಂತ. ಇದು ಔಷಧಿ ಒಂದು ಸ್ವಲ್ಪ ಒಣಗಾಗಂಟ ಅಷ್ಟೇ. ಇದು ನಾಲ್ಗೆಯಿಂದ ನೆಕ್ದ್ರೂ ಕೂಡ ಏನೂ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ.
ನಾನು 2 ಮಂತ್ಸಿಂದ ಯೂಸ್ ಮಾಡಿದ್ದೀನಿ. ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ, ನೆಗೆದ್ರೂ ಕೂಡ ಏನೂ ಆಗಲ್ಲ. ನಾವು 750 ml ನೀರನ್ನು ಕೂಡ ಮಿಕ್ಸ್ ಮಾಡಿದ್ದೀವಲ್ಲ, ಅದರಿಂದ ಏನೂ ಆಗಲ್ಲ. ಬಟ್ ನಮ್ಮ ಸೇಫ್ಟಿಗೋಸ್ಕರ, ಹಸು ಸೇಫ್ಟಿಗೋಸ್ಕರ ಒಂದು 5 ಮಿನಿಟ್ಸ್ ಈ ಥರ ಇಟ್ಕೊಳ್ಳಿ. ಈ ಥರ ಬಿಸಿಲಿದ್ದಾಗ ಬೇಗ ಒಣಗೋಗ್ಬಿಡುತ್ತೆ. ಒಣಗೋದ್ರಿಂದ ನೊಣಗಳು ಕೂರಲ್ಲ, ಚೆನ್ನಾಗಿರ್ತವೆ. ನೀವು ಬಾಡಿ ಮೇಲೆ ಎಲ್ಲಾದರೂ ಇದು ಸ್ಪ್ರೇ ಮಾಡ್ಬೋದು ಆರಾಮಾಗಿ. ತಲೆ ಮಾತ್ರ ಬಿಟ್ಟು ಎಲ್ಲ ಜಾಗದಲ್ಲಿ ಕ್ಲೀನಾಗಿ ಕಾಲ ಮೇಲೆ, ಬಾಲದ ಮೇಲೆ ಚೆನ್ನಾಗಿ ಸ್ಪ್ರೇ ಮಾಡಿಬಿಡಿ. ಈಗ ನೀವೇ ನೋಡ್ಕೊಳ್ಳಿ, ನೊಣಗಳಾಗಲಿ ಸೊಳ್ಳೆಗಳಾಗಲಿ ಕೂರ್ತಾ ಇಲ್ಲ. ಕೂರ್ದ್ರೂ ಕೂಡ ಆರ್ಬಿಡ್ತಾಯಿದ್ವಿ. ಅದ್ರ ಮೇಲೇ ಕೂತ್ಕೊಂಡು ಸೊಳ್ಳೆಗಳು ಕಚ್ಚೋದಾಗಲಿ ಏನೂ ಮಾಡ್ತಾಯಿಲ್ಲ. ನೀವೇ ನೋಡ್ಕೊಳ್ಳಿ. ಇದು ಮ್ಯಾಕ್ಸಿಮಮ್ ಅಂದರೆ 3 days ಪವರ್ ಇರುತ್ತೆ ಇದ್ರದ್ದು. ನೀವು ಹಸು ತೊಳೆಯೋ ಗಂಟ ಅಂದರೆ 3 ದಿನ ಗಂಟ ಪವರ್ ಇರುತ್ತೆ. ಆಮೇಲೆ ಹಸುನ ಕ್ಲೀನಾಗಿ ತೊಳೆದು ನೀವು ಈ ಥರ ಸ್ಪ್ರೇ ಮಾಡ್ಬೋದು. ಮತ್ತು ನೀವು ಶೆಡ್ ಒಳಗಡೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಮೇವು ಹಾಕಿದರೆ ಮಾತ್ರ ಇದನ್ನು ಆರ್ಸೋಕ್ಕೆ ಹೋಗಬೇಡಿ. ಮೇವು ಮೇಲೆ ಎಲ್ಲ ಆರೋಗ್ಬಿಟ್ರೆ ಅದು ವಿಷ ತಿನ್ಬಿಟ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಮೇಯಕ್ಕಿಂತ ಮುಂಚೆ ಎಲ್ಲಾದರೂ ನಿಂತಿದ್ರೆ ಹಸುನ ಕ್ಲೀನಾಗಿ ಔಷಧಿನ ಹಾಕಿ ನೀವು ಆವಾಗ ಚೆನ್ನಾಗಿರುತ್ತೆ. ಮೇವು ಹಾಕ್ಬಿಟ್ಟು ನೀವು ಈ ಥರ ಔಷಧಿನ ಹಾಕಿದ್ರೆ ಅದು ಮೇವು ಮೇಲೆ ಎಲ್ಲ ಆರ್ಬಿಟ್ರೆ ಸೈಡ್ ಎಫೆಕ್ಟ್ಸ್ ಕಾಣಿಸ್ತವೆ. ಮತ್ತು ಕ್ಲೀನಾಗಿ ನೀವು ಶೆಡ್ ಒಳಗಡೆ ಹಾಕ್ತಿದ್ದೀರ ಅಂದರೆ ಶೆಡ್ಡು ಕ್ಲೀನಾಗಿ ತೊಳ್ಬಿಟ್ಟು ಈ ಶೆಡ್ ಒಳಗಡೆನೂ ಈ ಔಷಧಿ ಹಾಕೋದ್ರಿಂದ ಶೆಡ್ ಒಳಗಡೆನೂ ನೊಣಗಳು ಸೊಳ್ಳೆಗಳು ಆದಷ್ಟು ಬರಲ್ಲ, ಕಮ್ಮಿ ಆಗ್ತವೆ. ಅದಕ್ಕೋಸ್ಕರ ಶೆಡ್ ಒಳಗಡೆನೂ ಈ ಔಷಧಿನ ಸ್ಪ್ರೇ ಮಾಡ್ತೀವಿ. ಗೋಡೆದ ಮೇಲೆ, ಚರ್ನಿ ಮೇಲೆ ಎಲ್ಲ ಔಷಧಿ ಯೂಸ್ ಮಾಡಿದ್ರೆ, ನೆಲದ ಮೇಲೆ, ಮ್ಯಾಟ್ಸ್ಗಳ ಮೇಲೆ ಎಲ್ಲ ಯೂಸ್ ಮಾಡೋದ್ರಿಂದಲೂ ಕೂಡ ಇದು ನೊಣಗಳು ಸೊಳ್ಳೆಗಳು ಬರೋದು ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಹಸು ಮೇಲೆ ಅಂತೂ ಬಾಡಿ ಮೇಲೆ ಎಲ್ಲ ಕ್ಲೀನಾಗಿ ಈ ಥರ ಸ್ಪ್ರೇ ಮಾಡಿ, ಆಗ ಸೊಳ್ಳೆಗಳು ಕೂರಲ್ಲ. ಈಗ ನೋಡ್ತೀವಿ ಫ್ರೆಂಡ್ಸ್, ಒಂದು ಕೂರ್ತಾ ಇಲ್ಲ ನೊಣ. ಫಸ್ಟು ಎಷ್ಟು ನೊಣಗಳು ಕೂತಿದೋ, ಎಷ್ಟು ಸೊಳ್ಳೆಗಳು ಕೂತಿದೋ, ಈಗ ನೋಡ್ಕೊಳ್ಳಿ ಒಂದು ನೊಣನೂ ಕೂತಿಲ್ಲ. ಜಸ್ಟ್ ಇದನ್ನು ನಾನು ಯೂಸ್ ಮಾಡಿ 5 ಮಿನಿಟ್ಸ್ನೂ ಆಗಿಲ್ಲ, ಅಷ್ಟು ನೊಣಗಳನ್ನೂ ಕೂರ್ತಾ ಇಲ್ಲ, ಏನೂ ಕೂರ್ತಾ ಇಲ್ಲ. ತಲೆ ಮೇಲೆ ಮಾತ್ರ ಕೂರ್ತಾ ಇದ್ದಾವೆ. ಅದನ್ನು ಸ್ಮೆಲ್ಗೆ ಕೂರಲ್ಲ. ಈಗ ಹೊಡೆದಿರೋದಲ್ಲ ಒಂದು ಸ್ವಲ್ಪ ಸ್ಮೆಲ್ಗೆ ಕೂರಲ್ಲ. ಆಮೇಲೆ ನೀವು ಇದು 3 ದಿನ ಕೂರುತ್ತೆ. ಚೆನ್ನಾಗೈತಿ ಈ ಔಷಧಿ. ಇದರಿಂದ ನೊಣ ಆಗಲಿ ಸೊಳ್ಳೆಗಳಾಗಲಿ ಹತ್ರ ಬರೋದೇ ಇಲ್ಲ. ತುಂಬ ಚೆನ್ನಾಗೈತಿ. ನೋಡ್ಕೊಳ್ಳಿ, ಅದ್ರ ಮೈ ಮೇಲೆ ಕೂರ್ತೈತೆ, ಎದ್ದೇಳ್ಬಿಡ್ತೈತೆ, ಕೂರ್ತೈತೆ, ಎದ್ದೇಳ್ಬಿಡ್ತೈತೆ. ಜಾಸ್ತಿ ಅದ್ರ ಮೇಲೇ ಕೂರ್ತಾ ಇಲ್ಲ. ಕಚ್ಚಕ್ಕೂ ಕೂಡ ಸಮಯ ಸಿಗ್ತಾ ಇಲ್ಲ. ಔಷಧಿ ಅಷ್ಟೊಂದು ಬೇಗ ಆಕ್ಷನ್ ತಗೋತೈತಿ. ಈ ಔಷಧಿ ತುಂಬಾ ಚೆನ್ನಾಗೈತೆ. ಮತ್ತು ಸೈಡ್ ಎಫೆಕ್ಟ್ಸ್ ಅಂತೂ ಏನಿಲ್ಲ. ನಾನು 2 ಮಂತ್ಸಿಂದ ಯೂಸ್ ಮಾಡಿದ್ದೀನಿ. ಸೈಡ್ ಎಫೆಕ್ಟ್ಸ್ ಅಂತೂ ಏನಿಲ್ಲ. ಈಗ ನೀವೇ ನೋಡಿದ್ದೀರಾ ರಿಸಲ್ಟ್ ಹೇಗೈತೆ. ನೊಣಗಳು ಬಂದು ಕೂರಿಲ್ಲ. ರಿಸಲ್ಟ್ ಅಂತೂ ತುಂಬ ಚೆನ್ನಾಗೈತೆ. ಬನ್ನಿ ಇನ್ನೊಂದು ಹಸುವಿಗೆ ಹೊಡೆದು ಈ ಔಷಧಿನ ತೋರಿಸ್ತೀನಿ. ಈಗ ನೋಡ್ಬಿಡಿ, ಈ ಔಷಧಿ ಹೊಡೆಯೋದ್ರಿಂದ ಎಷ್ಟು ನೊಣಗಳು ಕಮ್ಮಿ ಆಗ್ತವೆ, ಎಷ್ಟು ಸೊಳ್ಳೆಗಳು ಕಮ್ಮಿ ಆಗ್ತವೆ ಅಂತ ಆರಿಸಿದ್ದೀನಿ. ಈಗ ನೋಡ್ಕೊಳ್ಳಿ, ಕೂರ್ತಾ ಇಲ್ಲ. ಈಗ ನೊಣಗಳನ್ನೂ ಕೂರ್ತಾ ಇಲ್ಲ, ಸೊಳ್ಳೆಗಳನ್ನೂ ಕೂರ್ತಾ ಇಲ್ಲ. ಕೂರಿದ್ರೂ ಕೂಡ 1 ನಿಮಿಷ ಕೂರ್ತೈತೆ, ಆರ್ದೋಯ್ತೈತೆ. 1 ಸೆಕೆಂಡ್ನೂ ಕೂರ್ತಾ ಇಲ್ಲ. ಅಷ್ಟು ಈ ಔಷಧಿ ತುಂಬ ಚೆನ್ನಾಗೈತೆ. ಯೂಸ್ ಮಾಡಿ. ನಾನು ಇದು 2 ತಿಂಗಳಿಂದ ಯೂಸ್ ಮಾಡಿದ್ದೀನಿ. ಇದೇ ನನ್ನ ಹಸುಗಳಿಗೆ ನಾನು ಯೂಸ್ ಮಾಡೋದು. ಅದಕ್ಕೇ ನನ್ನ ಹಸುಗಳ ಮೇಲೆ ನೊಣ ಆಗಲಿ ಮತ್ತು ಸೊಳ್ಳೆ ಆಗಲಿ ಒಂದು ಸ್ವಲ್ಪನೂ ಕೂರಲ್ಲ. ಇದೇ ಔಷಧಿನ ನಾನು 2 ಮಂತ್ಸಿಂದ ಯೂಸ್ ಮಾಡಿ ರಿಸಲ್ಟ್ನ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಎಲ್ಲ ಮೆಡಿಕಲ್ಸ್ಗಳಲ್ಲೂ ಕೂಡ ಸಿಗ್ತವೆ ಇದು. ಮತ್ತು ಇದ್ರದ್ದು ನೇಮು ಬುಟೆಕ್ಸ್ ಅಂತ. 1.25% 50 ml ಇದು. ಮತ್ತು ಇದ್ರದ್ದು ರೈಟು 130 ರೂಪಾಯಿ. ಎಲ್ಲ ಮೆಡಿಕಲ್ಸ್ಗಳಲ್ಲೂ ಸಿಗುತ್ತೆ ಇದು. ಮತ್ತು ಯೂಸ್ ಮಾಡೋದನ್ನಂತೂ ನಾನು ಫಸ್ಟ್ ಹೇಳಿದ್ದೀನಿ. 500 mlಗೆ ನೀವು 500 ml ವಾಟ್ರ್ ತೊಗೊಂಡ್ರೆ ನೀವು ಇದು 5 ml 7 ml ಅಷ್ಟು ಹಾಕ್ಕೊಳ್ಳಿ. 750 ml ತೊಗೊಂಡ್ರೆ 10 ml ಹಾಕ್ಕೊಳ್ಳಿ. ಮತ್ತು 1.5 ಲೀಟ್ರ್ ತೊಗೊಂಡ್ರೆ 15 ml ಹಾಕ್ಕೊಳ್ಳಿ. 2 ಲೀಟ್ರದ್ದು ತೊಗೊಂಡ್ರೆ ಒಂದು 20 ml ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿಕೊಂಡು ಹಸುಗಳಿಗೆ ಯೂಸ್ ಮಾಡಿ. ಮುಖಕ್ಕೆ ಬಿಟ್ಟು ಎಲ್ಲ ಬಾಡಿಗೆಲ್ಲ ಸ್ಪ್ರೇ ಮಾಡಿ. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ನೆಗೆದ್ರೂ ಕೂಡ ಏನೂ ಆಗಲ್ಲ. ಬಟ್ ನೀವು 5 ಮಿನಿಟ್ಸು ಹಸುನ ಹಿಡ್ಕೊಂಡಿರಿ. ಈಗ ನನ್ನ ಗಂಟಲು ಆಲ್ಮೋಸ್ಟ್ ಕಟ್ಕೊಂಡ್ಬಿಟ್ಟೈತೆ. ಅದಕ್ಕೆ ಒಂದು ಸ್ವಲ್ಪ ವಯಸ್ಸು ಚೆನ್ನಾಗಿ ಬಂದಿರಲ್ಲ. ನೀವು ಒಂದು ಸ್ವಲ್ಪ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡೋದಂತೂ ಯಾವುದೇ ಕಾರಣಕ್ಕೆ ಮರಿಬೇಡಿ. ಕಮೆಂಟ್ ನೀವು ಮಾಡೋದ್ರಿಂದ ನನಗೆ ಇನ್ನೂ ಛಲ ಬರುತ್ತೆ. ಆಗ ನಾನು ಒಳ್ಳೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಉಣ್ಣೆಗಳದ್ದು ವೀಡಿಯೋಸ್ಗಳನ್ನ ಮಾಡ್ತೀನಿ. ಆದಷ್ಟು ಹಸುಗಳ ಮೇಲೆ ಉಣ್ಣೆಗಳು ಜಾಸ್ತಿ ಇರ್ತವೆ. ಉಣ್ಣೆಗಳು ರಕ್ತನ ಹಿಂಡ್ಕೊಳ್ತವೆ. ಆಗ ಹಾಲಿನ ಪ್ರಮಾಣ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ಉಣ್ಣೆಗಳದ್ದು ಮಾಡ್ತೀನಿ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕಮೆಂಟ್ಸ್ ಮಾಡಿ. ಯಾರಿಗೆ ಉಣ್ಣೆ ವೀಡಿಯೋಸ್ಗಳು ಬೇಕು, ಯಾರಿಗೆ ಬೇರೆ ವೀಡಿಯೋಸ್ ಬೇಕು, ಎಲ್ಲರೂ ಕೂಡ ಕಮೆಂಟ್ಸ್ ಮಾಡಿ. ಮತ್ತು ನಿಮ್ಮೆಲ್ಲರ ರೈತನ ಮಗಂದು ಯೂಟ್ಯೂಬ್ ಚಾನಲು ಕೋಟೆ ಫಾರ್ಮರ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಿಮಗೆ ಮಾಹಿತಿ ಮತ್ತು ಯೂಟ್ಯೂಬ್ ಚಾನಲ್ ಎರಡನ್ನೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ.